ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರಿಸೆಪ್ಷನ್ ವ್ಲಾಗ್. ಬನ್ನಿ, ಲೇಟ್ ಮಾಡೋದು ಬೇಡ, ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ನನ್ನ ಔಟ್ಲುಕ್ ಹೇಗಿದೆ. ತುಂಬ ಅರ್ಜೆಂಟಾಗಿ ರೆಡಿ ಆದೆ, ತುಂಬಾ ಲೇಟ್ ಆಯಿತು. ಅದಕ್ಕೆ ಏನಕ್ಕೆ ಲೇಟ್ ಆಯಿತು ಅಂತ ನಾನು ಲಾಸ್ಟಲ್ಲಿ ತಿಳಿಸ್ತೀನಿ. ನೋಡಿ, ನಾನು ಎಲ್ಲನೂ ರೆಡಿ ಆದೆ. 2 ಐಟಮ್ಸ್ನ ತರೋದು ಮರ್ತಿದ್ದೀನಿ. ಏನಂದರೆ ಅದು ಬೈತಲೆ ಬಟ್ಟುನು ಹಾಗೆ ಡಾಬ್ನ ಮನೇಲಿ ಬಿಟ್ಟು ಬಂದಿದ್ದೀನಿ. ಈಗ ನೋಡ್ಕೊತಾ ಇದ್ದೀನಿ. ಅದಕ್ಕೆ ಹಸ್ಬೆಂಡ್ ಹಾಫ್ ಆನ್ ಅವರ್ ಆಗುತ್ತೆ, ಮನೆಗೆ ಹೋಗಿ ತೊಗೊಂಡು ಬರ್ತೀನಿ ನಿಮಗೆ ಬೇಕೇ ಬೇಕು ಅಂದರೆ ಅಂತ. ಅವರು ಫೀಲ್ ಆಗ್ತಾಯಿದ್ರೆ ನನಗಿಂತ, ಅಯ್ಯೋ ಮರ್ತು ಬಂದೆ, ಹೋಗಿ ಬರ್ತೀನಿ ಅಂತ. ಹೀಗೆ ಟೈಮ್ ಆಗಿದೆ, ಬೇಡ ಹೀಗೆ ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಹೇಳಿದೆ. ನೋಡಿ ನನ್ನ ಹಸ್ಬೆಂಡ್ನ ಔಟ್ಲುಕ್ ಹೇಗಿದೆ, ಕಪಲ್ ಡ್ರೆಸ್ಸು. ಇಬ್ಬರು ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಂದ್ಕೊಳ್ತೀನಿ. ನೀವು ಕೂಡ ಕಮೆಂಟ್ ಮಾಡಿ ಹೇಗಿದೆ ನಮ್ಮ ಡ್ರೆಸ್ ಕೋಡ್ ಅಂತ. ಫೈನಲಿ ನೋಡಿ ಕೆಳಗಡೆ ಬಂದ್ವಿ, ಲೇಟ್ ಆಯಿತು. ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ತುಂಬ ನೆಂಟರು ಇದ್ದಾರೆ. ನೋಡಿ ಇವರು ಬಂದು ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮನ ಮಗ. ಎಲ್ಲರ ಜೊತೆ ಅಮ್ಮ ಕೂತ್ಕೊಂಡು ಮಾತಾಡ್ಸೋಕ್ಕಂತೂ ಆಗಲೇ ಇಲ್ಲ ತುಂಬ ಜನನ, ಯಾಕಂದರೆ ತುಂಬ ನಾವೇ ಲೇಟಾಗಿ ಬಂದಿದ್ದೀವಿ. ನೋಡಿ ನಮ್ಮ ಸೋದ್ರ ಮಾವನ ಮಗ ಕೇಳ್ತಾ ಇದ್ದೇನೆ, ನಾನು ಲೊಕೇಶನ್ ಸ್ವಲ್ಪ ರಾಂಗ್ ಕಳಿಸಿದ್ದೆ, ಯಾವುದೋ ಲೊಕೇಶನ್ ಕೊಟ್ಟಿದ್ದೀಯ ಅಂತ ನನ್ನನ್ನು ಕಿಂಡಲ್ ಮಾಡ್ತಾ ಇದ್ದಾರೆ. ನಾನು ಕೊಟ್ಟಿರೋ ಲೊಕೇಶನ್ ಬೇರೆ ಕಡೆ ತೋರಿಸ್ತಂತೆ. ಅದಕ್ಕೆ ನೋಡಿ 5 ನಿಮಿಷನೇ ಇಲ್ಲಿ ಮಾತಾಡಿಸಿ ಈಗ ಸ್ಟೇಜ್ ಮೇಲೆ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ಫೋಟೋಗ್ರಾಫರು ಬನ್ನಿ ಮೇಡಮ್, ಎಲ್ಲರದ್ದು ಫೋಟೋಸ್ ಆಯಿತು, ಇಲ್ಲಿ ನಿಮಗೆ ಫೋಟೋಸ್ ತೆಗಿಯೋಣ ಅಂತ ಕರೆದು ತೆಗಿತಾ ಇದ್ದಾರೆ. ಹಾಗೆ ನನಗೆ ಒಬ್ಬರು ಈ ವೆಡ್ಡಿಂಗ್ ವಿಡಿಯೋನೇ ನೋಡಿಬಿಟ್ಟು ನಮ್ಮನ್ನು ಇಲ್ಲಿ ಲೈವಲ್ಲೇ ನೋಡಿಬಿಟ್ಟು ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಆ ಗೂಬೆಗೆ ಗೊತ್ತಿದೆಯೋ ಗೊತ್ತಿಲ್ಲೋ, ಇಲ್ಲೆಲ್ಲ ಫೋಟೋ ತೆಗೆಸ್ಕೊಳ್ಳೋದು ಫ್ಯಾಮಿಲಿ ಮೆಂಬರ್ಸೇ. ಮದುವೆ ಹೆಣ್ಣು ಗಂಡಿಗೆ ಹೊರಗಡೆ ಮತ್ತು ಒಳಗಡೆ ಫೋಟೋ ತೆಗಿಯೋದು ಇವ್ರು ಹೋಗಿ ತೆಗೆಸ್ಕೊತಾ ಇದ್ದಾರೆ ಅನಿಸುತ್ತೆ. ಅಯ್ಯೋ ಹಳ್ಳಿ ಗುಗ್ಗು, ನೀನೆಲ್ಲೋ ಹಳ್ಳಿಯಿಂದ ಫಸ್ಟ್ ಟೈಮ್ ಸಿಟಿಗೆ ಬಂದಿದ್ದೀಯ ಅನಿಸುತ್ತೆ. ನಾವು ಈ ಸೀಸನ್ ಬಂದರೆ ಮದುವೆಗಳಿಗೆ ತುಂಬ ಹೋಗ್ತೀವಿ, ಇದು ಫ್ಯಾಮಿಲಿಗೆ ಅಂತಲೇ ತೆಗಿಯೋದು. ಹಾಗೆ ನನ್ನ ಸಿಸ್ಟರು ಕೂಡ ಮದುವೆ ಹೆಣ್ಣು ಈಗ PDF ಅಲ್ಲಿ ಎಲ್ಲ ಫೋಟೋಸು ನಮಗೆ ಕಳಿಸಿದ್ದಾಳೆ. ಎಲ್ಲರದ್ದು ಫೋಟೋಸು ಕೂಡ ನಮಗೆ ಬಂದಿದೆ, ಕಲೆಕ್ಟ್ ಆಗಿದೆ. ಅದರದ್ದು ಕೂಡ ಕ್ಲಿಪ್ಪಿಂಗ್ಸು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಹಾಗೆ ನಾವೇನು ಬೇರೆಯವ್ರ ಮದುವೆಗೆಲ್ಲ ಬಂದು ಡಾಬ್ಗಳು ಹಾಕ್ಕೊಂಡು ತಿರುಗಾಡೋದಿಲ್ಲ. ನಮ್ಮ ಮದುವೆ ಆದ್ರೇ ನಾವು ಮೇಕಪ್ ಮಾಡ್ಕೊಳ್ಳೋದು. ನೋಡಿ ಫೈನಲಿ ಸ್ಟೇಜ್ ಮೇಲೆ ಬಂದೆ. ನನ್ನ ಸಿಸ್ಟರ್ಸ್ ಎಲ್ಲ ಯಾವ ಥರ ಇದ್ದಾರೆ ನೋಡಿ, ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ. ನನ್ನನ್ನು ಕೂಡ ಕೇಳ್ತಾ ಇದ್ದಾರೆ, ಎಷ್ಟೊತ್ತು ಲೇಟ್ ಆಯಿತು, ಯಾಕೆ ತುಂಬ ಚೆನ್ನಾಗಿ ರೆಡಿ ಆಗಿದೆಯಾ, ಸೂಪರಾಗಿದೆಯಾ ಅಂದರು. ಥ್ಯಾಂಕ್ ಯು. ನೋಡಿ ನಮ್ಮ ಆಂಟಿ ಒಳ್ಳೆ ಹಳೆ ಕಾಲದ ಹೀರೋಯಿನ್ ಥರ ಇದ್ದಾರೆ, ದಂತದ ಗೊಂಬೆ ಥರ ರೆಡಿ ಆಗಿದ್ದಾರೆ. ಫೈನಲಿ ನನ್ನ ಹಸ್ಬೆಂಡ್ ಲುಕ್ ಇನ್ನೊಂದು ಸತಿ ತೋರಿಸ್ತೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಸ್ವಲ್ಪ ಅರ್ಜೆಂಟಲ್ಲಿ ಮೇಕಪ್ ಮಾಡಿಕೊಂಡೆ. ತುಂಬಾ ನಾನು ಯಾವಾಗೂ ನಾರ್ಮಲಾಗಿ ನಾನೇನು ಜಾಸ್ತಿ ಓವರ್ ಮೇಕಪ್ ಮಾಡ್ಕೊಳಲ್ಲ, ಓನಾಗಿ ನಾನೇ ಮೇಕಪ್ ಮಾಡ್ಕೊತೀನಿ. ಅದೂ ಕೂಡ ಸ್ಟೇಜ್ ಮೇಲೆ ನಿಂತ್ಕೊಂಡು ಏನು ಜಾಸ್ತಿ ಮೇಕಪ್ ಮಾಡ್ಕೊಂಬಿಟ್ಟಿದ್ದೀನಿ ಅಂತ ಕಮೆಂಟ್ಸ್ ಹೊಡಿತಾ ಇದ್ದೀರಲ್ವಾ. ನಾವು ಬೇರೆಯವ್ರ ಮದುವೆಗೆಲ್ಲ ಡಾಬ್ಗಳೆಲ್ಲ ಹಾಕ್ಕೊಂಡು ಬಂದು ಫೋಸ್ ಕೊಡಲ್ಲ. ನಮ್ಮ ಸ್ವಂತ ತಂಗಿ ಅಂದರೆ ನನ್ನ ತಂಗಿ ಥರನೇ ಅವಳ ಮದುವೆಗೇ ನಾನು ರೆಡಿ ಆಗೋದು. ಇದನ್ನೊಂದು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋನೂ ಅಷ್ಟೇ ಗೈಸ್, ನಾನು ವೆಡ್ಡಿಂಗ್ ವಿಡಿಯೋ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನನಗೆ ಯಾರು ಯಾವ ಥರ ಕಮೆಂಟ್ನ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ ಅಂದ್ಬಿಟ್ಟು ಅವ್ರ ಡೀಟೇಲ್ನ ನಾನು ಲಾಸ್ಟಲ್ಲಿ ಒಂದು ವೀಡಿಯೋನ ಮಾಡಿ ಎಲ್ಲ ಕೂಡ ನಾನು ಆಡಿಯೋ ರಿಲೀಸ್ ಮಾಡಿ ನಾನು ವೀಡಿಯೋನ ಹಾಕ್ತೀನಿ. ಯಾಕಂದರೆ ಒಬ್ಬರು ಪರ್ಸ್ನಲ್ನ ಇನ್ನೊಬ್ಬರು ಮಾತಾಡಿಸೋ ರೈಟ್ಸ್ ಯಾರಿಗೂ ಇಲ್ಲ. ಆ ಪರ್ಸ್ನಲ್ ಮಾತಾಡಿದ್ಮೇಲೆ ನಾವು ಕೂಡ ಮಾತಾಡೋ ರೈಟ್ಸ್ ನಮಗಿದೆ. ಹಂಗಾಗಿ ನಾನು ಕೂಡ ಹೇಳ್ತೀನಿ. ನೋಡಿ ಇನ್ನೂ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡಿ ಅಂತ ಕೇಳ್ತಾ, ನೋಡಿ ಬನ್ನಿ ಆಲ್ಮೋಸ್ಟ್ ಎಲ್ಲ ನಾವು ಸಿಸ್ಟರ್ಸು ಒಂಥರ ಕಪಲ್ ಡ್ರೆಸ್ ಥರ ಮ್ಯಾಚಿಂಗ್ ಮಾಡಿಕೊಂಡೇ ವೇರ್ ಮಾಡಿದ್ದೀವಿ. ನೋಡಿ ಈಗ ಹೊರಗಡೆ ಫೋಟೋಸ್ ತೆಗಿಯೋಕ್ಕೆ ಬಂದು ಫೋಟೋಗ್ರಾಫರು ಕರೆದ್ರು, ನಮ್ಮ ಭಾವ ಹೇಳಿ ಕಳಿಸಿದ್ರು ಅವ್ರಿಗೆ. ಯಾಕಂದರೆ ಅವ್ರದ್ದೆಲ್ಲ ಮುಗ್ದಿತ್ತು ಹೊರಗಡೆ, ನಾವು ಬಂದಿದ್ದೇ ಲೇಟು ಸ್ಟೇಜ್ ಮೇಲೆ, ಹಂಗಾಗಿ ಇಲ್ಲಿ ತೆಗೆಸ್ಕೊಂಡಿರಲಿಲ್ಲ. ಹಂಗಾಗಿ ಬಂದು ಅವರು ನಮ್ಮನ್ನು ಕರ್ಕೊಂಡೋದ್ರು. ಯಾವುದೋ ಗೂಬೆ ಹೇಳ್ತಂತೆ, ಅಲ್ಲೂ ಹೋಗಿ ತೆಗೆಸ್ಕೊತಾ ಇದ್ದಾರೆ ಇವರಿಬ್ಬರು ಅಂತ. ಅಯ್ಯೋ ಗುಗ್ಗು, ನಿನಗೆ ಗೊತ್ತಿಲ್ಲ ಅನಿಸುತ್ತೆ, ಇದೆಲ್ಲ ಫ್ಯಾಮ್ಲಿಗೆ ತೆಗಿಯೋದು. ಸ್ವಲ್ಪ ತಿಳ್ಕೊಂಡು ನೇಲ್ಗೆ ಇದೆ ಅಂತ ಎಷ್ಟಾದರೂ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ತಿಳ್ಕೊಂಡು ಮಾತಾಡೋದನ್ನ ಕಲೀರಿ. ನೋಡಿ ಯಾವ ಥರ ಇದೆ ನಮ್ಮ ಫೋಟೋ ಸೆಕ್ಷನ್ ಎಲ್ಲ. ಇದನ್ನೆಲ್ಲ ನಮಗೆ ಈಗ ಅವರು ಫೋಟೋ ವೀಡಿಯೋನ ನಮಗೆ PDF ಅಲ್ಲಿ ಕಳಿಸಿದ್ದಾರೆ. ಇದನ್ನೆಲ್ಲ ನಾವು ಬೇಕಿದ್ರೆ ಆಲ್ಬಮ್ಗೂ ಕೂಡ ಮಾಡಿಸ್ಕೊಬೋದು. ನಾವು ಅಂದ್ಕೊತಾ ಇದ್ದೀವಿ ನಮ್ಮ ಸಿಸ್ಟರ್ಸು ನಾವು ಇರೋದೆಲ್ಲ ಒಂದು ಗ್ರೂಪ್ ಥರ ಒಂದು ಆಲ್ಬಮ್ ಥರ ಮಾಡಿಸೋಣ ಅಂತ ನಾನು ನಮ್ಮ ಹಸ್ಬೆಂಡು ಮಾತಾಡ್ಕೊತಾ ಇದ್ದೀವಿ. ಯಾವತ್ತಿದ್ರೂ ನಾವು ಒಂದು ಮನೆ ಮಕ್ಕಳೇ, ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳಾದರೆ. ನಾನು ಕಮೆಂಟ್ ಕೂಡ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದ್ದೀರಾ, ಅದ್ರ ಬಗ್ಗೆನೂ ಕೂಡ ನಾನು ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡ್ತೀನಿ ಅನ್ನಲ್ಲ, ಅದರಲ್ಲಿ ಸೇರಿಸಿ ನಾನು ಎಲ್ಲನೂ ಕೂಡ ಡೀಟೇಲಾಗಿ ಕೊಡ್ತೀನಿ. ನನಗೆ ಯಾರೆಲ್ಲ ಒಳ್ಳೆ ಕಮೆಂಟ್ ಮಾಡಿದ್ದೀರಾ, ಹಾಗೆ ಕೆಟ್ಟ ಕಮೆಂಟ್ ಮಾಡಿದ್ದೀರಾ, ಎಲ್ಲರಿಗೂ ನಾನು ರಿಪ್ಲೈ ಕೊಟ್ಟು ಆಡಿಯೋ ಕೂಡ ನಾನು
ಹಾಗೆ ನನಗೆ ಯಾರೆಲ್ಲ ಕಮೆಂಟ್ ಮಾಡಿದ್ದಾರೆ ಅವರು ಒರಿಜಿನಲ್ ಐ ಡಿ ಡೂಪ್ಲಿಕೇಟ್ ಐ ಡಿಗಳೆಲ್ಲ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಕೂಡ ರಿವೀಲ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಪರ್ಸ್ನಲ್ ಒಳಗಡೆ ಬಂದಾಗ ನಾವು ಯಾರನ್ನೂ ಕ್ಷಮಿಸಬಾರ್ದಂತೆ. ನಮ್ಮನ್ನೇ ಕೇಳ್ತಾ ಇದ್ದಾರೆ, ಇಷ್ಟು ದಿವಸ ನೀವು ಏನು ಮಾಡ್ತಾಯಿದ್ದೀರಾ, ಇಷ್ಟೆಲ್ಲ ಗೊತ್ತಿದ್ದು ನೀವು ಬಿಟ್ಟಿದೆ ತಪ್ಪು ಅಂತ ಎಲ್ಲರೂ ಈಗ ನನಗೆ ಹೇಳ್ತಾ ಇದ್ದಾರೆ. ಖಂಡಿತ ನಾನು ಅದನ್ನೆಲ್ಲ ರಿವೀಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಕೂಡ. ಬನ್ನಿ ನೋಡಿ ನನ್ನ ಚೋಟು ಮಗ ಹೇಗೆ ಕಾಣಿಸ್ತಾ ಇದ್ದಾನೆ. ನನ್ನ ದೊಡ್ಡ ಮಗ ಅಂತೂ ಕೈಗೆ ಸಿಕ್ಕಲೇ ಇಲ್ಲ, ಅವನು ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಎಲ್ಲ ನಮ್ಮ ಅಕ್ಕನ ಮಕ್ಕಳು ತಂಗಿ ಮಕ್ಕಳ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅವನದು ಫೋಟೋಸ್ ತುಂಬ ತೆಗಿಯೋಕ್ಕೆ ಆಗಿಲ್ಲ. ನೋಡಿ ಅಮ್ಮನಿಗೆ ಹೇಗೆ ಕಾಣಿಸ್ತಾ ಇದೆ ಸ್ಯಾರಿ. ಅಮ್ಮನೂ ಸ್ವಲ್ಪ ತುಂಬ ಸಿಂಪಲ್ಲಾಗೇ ಇದ್ದಾರೆ. ಫೈನಲಿ ನೋಡಿ ಆಲ್ಮೋಸ್ಟ್ ರಿಸೆಪ್ಷನ್ ಎಲ್ಲ ಮುಗೀತು. ನನ್ನ ಲಾಸ್ಟ್ ಕ್ಯೂಟ್ ತಂಗಿ ಇವಳೊಬ್ಳು ಇದ್ದಾಳೆ, ಇನ್ನೆಲ್ಲ ಇವಳದೆ ನಾವು ವೆಯ್ಟಿಂಗ್ ಮಾಡೋದು. ನೋಡಿ ನಮ್ಮ ಸೋದರತ್ತೆ ಬಂದಿದ್ದರು, ಅವ್ರನ್ನೂ ಕೂಡ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೆಗೆದೆ. ಫೈನಲಿ ಈಗ ಊಟಕ್ಕೆ ಹೋಗಬೇಕು, ಊಟಕ್ಕೆಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ. ಫೈನಲ್ ಕ್ಲಿಪ್ಪಿಂಗ್ ತುಂಬಾ ಸುಸ್ತಾಗಿದೆ. ಈಗ ಟೈಮ್ ಬಂದು ಒಂದು 12 ಹತ್ರ ಆಗ್ತಾ ಬಂದಿದೆ. ಎಲ್ಲರೂ ಈಗ ಊಟಕ್ಕೆ ಹೋದ್ವಿ. ನೋಡಿ ಇವರೇ ಕ್ಯಾಮ್ರಾಮನ್, ನಮ್ಗೆ ತುಂಬ ಚೆನ್ನಾಗಿ ಫೋಟೋಸ್ ತೆಗ್ದಿದ್ದೀರ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನೋಡಿ ನಮ್ಮ ಮೈದಾ, ನಮ್ಮ ಯಜಮಾನ್ರು, ನಮ್ಮ ಭಾವ, ನಮ್ಮ ದೊಡ್ಡ ಭಾವ ಎಲ್ಲರೂ ಕೂತಿದ್ದೀವಿ ಊಟಕ್ಕೆ. ನಮ್ಮ ಸಿಸ್ಟರ್ಸ್ ಎಲ್ಲರೂ ಒಟ್ಟಿಗೆ ಕೂತಿದ್ದೀವಿ. ನಾನೋಗಿ ಲಾಸ್ಟಲ್ಲಿ ಕೂತ್ಬಿಟ್ಟಿದ್ದೀನಿ. ಸ್ವಲ್ಪ ಕೂರೋವಾಗ ಕೈ ತೊಳ್ಕೊಂಬರೋಷ್ಟಕ್ಕೆ ಇವರೆಲ್ಲ ಫಿಲ್ಲಿಂಗ್ ಮಾಡಿಬಿಟ್ಟಿದ್ರು ಮಕ್ಕಳು, ಹಂಗಾಗಿ ಲಾಸ್ಟಲ್ಲಿ ಹೋಗಿ ಕೂತಿದ್ದೀನಿ. ನೋಡಿ ನಮ್ಮ ಕುಟುಂಬ ಇದು, ಎಲ್ಲ ಮಿಕ್ಸ್ ಹೊಡೆದ್ಬಿಟ್ಟಿದ್ದೀವಿ ಕೂರೋವಾಗ. ನೋಡಿ ಇಲ್ಲಿ ಕೂತಿದ್ದೀನಿ ನಾನು. ತುಂಬ ಚೆನ್ನಾಗಿತ್ತು ಊಟಗಳೆಲ್ಲ. ಸ್ವಲ್ಪ ನಿದ್ದೆ ಜಾಸ್ತಿ ಆಗಿರೋದಕ್ಕೆ ನಮಗೆ ಊಟ ಮಾಡೋಕ್ಕೂ ಖುಷಿಯಲ್ಲೇ ಎಲ್ಲ ಹೊಟ್ಟೆ ತುಂಬೋಗ್ಬಿಟ್ಟಿದೆ. ಫೋಟೋಸ್ ತೆಕ್ಕಿಸ್ಕೊಂಡು ವೀಡಿಯೋಸ್ ಮಾಡಿಸ್ಕೊಂಡು ಇದರಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿದ್ದೀವಿ. ಬನ್ನಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಲಾಸ್ಟಲ್ಲೆಲ್ಲ ಫೋಟೋಸ್ ಆ್ಯಡ್ ಮಾಡಿರ್ತೀನಿ, ಅದನ್ನು ಕೂಡ ಯಾರೂ ಮಿಸ್ ಮಾಡಬೇಡಿ ನೋಡಿ. ಹಾಗೆ ಒಳ್ಳೇದಿದ್ದರೆ ಒಳ್ಳೆ ಥರ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಮುಹೂರ್ತಂ ವಿಡಿಯೋ ಬರುತ್ತೆ, ಮುಹೂರ್ತ ಶಾಸ್ತ್ರಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಕೂಡ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.